ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅನ್ನ ಮಂಡನೆ ಮಾಡುವ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಎಲ್ಲರ ನಿರೀಕ್ಷೆ ಕೂಡ ಬಹುದೊಡ್ಡ ಮಟ್ಟದಲ್ಲಿರುವಂತದ್ದು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಬಿಟ್ರೆ ಇಷ್ಟು ಬಾರಿ ಯಾರು ಕೂಡ ಕರ್ನಾಟಕದಲ್ಲಿ ಬಜೆಟ್ ಅನ್ನ ಇಷ್ಟು ಬಾರಿ ಮಂಡನೆ ಮಾಡಿಲ್ವಾ ಅನ್ನೋದನ್ನ ನೋಡೋದಾದ್ರೆ ನೋಡಿ, ತೀರಾ ಸಮೀಪದಲ್ಲಿ ಬಂದ್ರು. ರಾಮಕೃಷ್ಣ ಹೆಗಡೆ ಅವರ ಸಮೀಪಕ್ಕೆ ಬರ್ತಾ 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 ಅಂದ್ರೆ ನಿನ್ನೆ ಮೊನ್ನೆಯಿಂದ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿ ಕೆಲಸ ಮಾಡ್ತಾ ಇಲ್ಲ. ದೇವೇಗೌಡರು ಸಾಹೇಬರ ಸರ್ಕಾರದಲ್ಲೂ ಕೂಡ, ಅವರ ಮಗನ ಸರ್ಕಾರದಲ್ಲೂ ಕೂಡ, ಜೊತೆಯಲ್ಲಿ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ, ಹೀಗೆ ವಿವಿಧ ಸರ್ಕಾರದಲ್ಲಿ ವಿವಿಧ ಸಂದರ್ಭಗಳಲ್ಲಿ ಇವತ್ತು ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಹಣಕಾಸು ಮಂತ್ರಿಯಾಗಿ ಕೂಡ ಬಜೆಟ್ ಅನ್ನ ಮಂಡನೆ ಮಾಡುವ ಮೂಲಕ ಇವತ್ತಿಗೆ ಬರೋಬ್ಬರಿ 17 ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡುವ ಮೂಲಕ ಕರ್ನಾಟಕದಲ್ಲಿ ಒಂದು ರೀತಿ ಐತಿಹಾಸಿಕ ದಾಖಲೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಯಾರು ಮಾಡಿಲ್ವಾ? ಸಿದ್ದರಾಮಯ್ಯನವರು ಬಿಟ್ರೆ ಈ ರೀತಿಯ ದಾಖಲೆ ಅಂತ ನೋಡೋದಾದ್ರೆ ರಾಮಕೃಷ್ಣ ಹೆಗಡೆ ಅವರು ಮಾಡಿದ್ರು. 13 ಬಾರಿ ರಾಮಕೃಷ್ಣ ಹೆಗಡೆ ಅವರು, ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದ್ರೆ ರಾಮಕೃಷ್ಣ ಅವರು 13 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈ 17 ಬಾರಿ ಬಜೆಟ್ ಮಂಡನೆ ಮಾಡಿದಾರಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಯಾರು ಕೂಡ ಈ ದಾಖಲೆಯನ್ನ ಸರಿಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಬಜೆಟ್ನ ಗಾತ್ರ ಎಷ್ಟಿದೆ ಅನ್ನೋದನ್ನ ಸುಮ್ಮನೆ ಒಂದು ರಫ್ ಆಗಿ ನಿಮಗೆ ಕ್ವಿಕ್ ಆಗಿ ಹೇಳುವಂತ ಒಂದು ಪ್ರಯತ್ನ ಮಾಡೋದಾದ್ರೆ, ಸಿಎಂ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಬಹುದೊಡ್ಡ ನಿರೀಕ್ಷೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಸಾಲರಾಮಯ್ಯ ಅಂತ ಹೇಳಿ ಕೂಡ ಕಾಲೆಳೆಯುವಂತ ಪ್ರಯತ್ನವನ್ನು ಕೂಡ ವಿರೋಧ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಜೆಟ್ನ ಗಾತ್ರ ಎಷ್ಟು ಅನ್ನೋದನ್ನ ನೋಡೋದಾದ್ರೆ 4,49,000 ಕೋಟಿ ಬಜೆಟ್ನ ಗಾತ್ರ ಇರುವಂತದ್ದು. ಇನ್ನು ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರು 17ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಎಲ್ಲರ ಕಣ್ಣು ಕೂಡ ಬಜೆಟ್ ಮೇಲೆ, ಇವತ್ತಿನ ಬಜೆಟ್ ಮೇಲೆ ಕೇಂದ್ರೀಕೃತವಾಗಿರುವಂತದ್ದು. ಅದರ ಜೊತೆನಲ್ಲಿ ನೋಡಿ, ವಿರೋಧ ಪಕ್ಷದವರು ಟೀಕೆ ಕೂಡ ಮಾಡ್ತಾರೆ. ಕರ್ನಾಟಕ ರಾಜ್ಯವನ್ನ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಯಾಕೆ ಈ ಆರೋಪವನ್ನು ಮಾಡಿದ್ರು ಅಂದ್ರೆ, ಸಾಲರಾಮಯ್ಯ ಎನ್ನುವಂತ ಟೈಟಲ್ ಅನ್ನ ಕೊಡ್ತಾರೆ, ಟೀಕೆಯನ್ನ ಮಾಡ್ತಾರೆ. ಸರ್ಕಾರದಲ್ಲಿ ಈಗ ಬೊಕ್ಕಸ ಇಲ್ಲ, ರಾಜ್ಯ ದಿವಾಳಿ ಆಗ್ತಾ ಇದೆ. ಸರ್ಕಾರಿ ನೌಕರರುಗಳಿಗೆ ಸಂಬಳ ಕೊಡೋದಕ್ಕೆ, ನೆಟ್ಟಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದಲ್ಲಿ ಬೊಕ್ಕಸ ಖಾಲಿ ಆಗ್ತಾ ಇದೆ. ಹಂಗಾಗಿ ಸಿದ್ದರಾಮಯ್ಯನವರು ಸಾಲರಾಮಯ್ಯ ಎನ್ನುವಂತ ಟೀಕೆಯನ್ನು ಕೂಡ ಇದೀಗ ವಿರೋಧ ಪಕ್ಷದವರು ಮಾಡ್ತಾ ಇರುವಂತದ್ದು. ಇನ್ನು ಈ ಬಜೆಟ್ನ ಗಾತ್ರ ಎಷ್ಟು ಅನ್ನೋದನ್ನ ನೋಡೋದಾದ್ರೆ 4,49,000 ಕೋಟಿ ಬಜೆಟ್ನ ಗಾತ್ರ. ದೊಡ್ಡ ಮಟ್ಟದ ನಿರೀಕ್ಷೆಗೆ ಒಂದು ದೊಡ್ಡ ಗಾತ್ರದ ಬಜೆಟ್ ಅನ್ನು ಕೂಡ ಮುಖ್ಯಮಂತ್ರಿಗಳು ನೀಡಿರುವಂಥದ್ದು. ಇನ್ನು ಎಲ್ಲರ ಕಣ್ಣು ನೋಡಿ, ಎಲ್ಲೋ ಒಂದ್ ಕಡೆ ಇವತ್ತು ನಡೀತಾ ಇರುವಂತ ಬಜೆಟ್ ಮೇಲೆ ಒಂದು ಕಡೆ ಇದ್ರೆ, ಮಗದೊಂದು ಕಡೆ ರಾಜಕೀಯ ವಲಯದಲ್ಲಿ ರಾಜಕೀಯ ಪಂಡಿತರು ಕಣ್ಣಿಟ್ಟಿರುವಂಥದ್ದು. ಅದರಲ್ಲೂ ಕೂಡ DK ಶಿವಕುಮಾರ್ ಅವರ ಪಾಳೆಯ ಕಣ್ಣಿಟ್ಟಿರುವಂಥದ್ದು. ರಾಜಕೀಯ ಪಂಡಿತರುಗಳು ಕೂಡ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಏನು ಅಂದ್ರೆ, ಬಜೆಟ್ ಆದಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಇಂಥದ್ದೊಂದು ಚರ್ಚೆ ಇದೀಗ ಶುರುವಾಗಿರುವಂಥದ್ದು. ನೋಡಿ, ಇಡ್ಲಿ ವಡೆ ಏನದು ಟಿಫನ್ ಪಾರ್ಟಿ ಆಗುತ್ತೆ, ಇಡ್ಲಿ ವಡೆ. ಅದಾದ ನಂತರ ನಾಟಿ ಕೋಳಿ ಸಾರ್ ಪಾರ್ಟಿ ಆಗುತ್ತೆ, ಡಿನ್ನರ್ ಪಾರ್ಟಿ. ಬಾಲಕೃಷ್ಣ ಅವರು ಬರ್ತ್ಡೇ ಒಂದು ನೆಪದಲ್ಲಿ, HC ಬಾಲಕೃಷ್ಣ, ಮಾಗಡಿಯ ಶಾಸಕರಾದಂಥ HC ಬಾಲಕೃಷ್ಣ ಅವರ ಬರ್ಡೇ ಪಾರ್ಟಿಯ ನೆಪದಲ್ಲಿ ಡಿನ್ನರ್ ಪಾರ್ಟಿ ಆಗುತ್ತೆ. ಅಲ್ಲಿ DK ಶಿವಕುಮಾರ್ ಅವರ ಬಣ ಎಲ್ಲ ಒಂದ್ ಕಡೆ ಶಕ್ತಿ ಪ್ರದರ್ಶನ, ನಾವು ಕೂಡ ಶಾಸಕರ ಬಲ ನಮಗೂ ಕೂಡ ಇದೆ ಎನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಹೋಗ್ತಾರೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಹಿಂದೆ ದೆಹಲಿನಲ್ಲಿ ಕುತ್ಕೊಂಡು ಹೇಳಿದ್ರು, DK ಶಿವಕುಮಾರ್ ಅವ್ರಿಗೆ ಅಷ್ಟೊಂದೇನು ಶಾಸಕರ ಸಂಖ್ಯಾಬಲ ಇಲ್ಲ ಕಣ್ರಿ ಅಂತೇಳಿ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಎಲ್ಲೋ ಗೊತ್ತಿಲ್ಲ, DK ಶಿವಕುಮಾರ್ ಅವರು, ಅವರ ಬಣ ಯಾರು ಶಿವಗಂಗಾ ಬಸವರಾಜ್ ಅವರಾಗಿರ್ಬೋದು, HC ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಶಿವಗಂಗಾ ಬಸವರಾಜ್ ಅವರಾಗಿರ್ಬೋದು, DK ಶಿವಕುಮಾರ್ ಅವರೇನು ಈ ಪಾರ್ಟಿಗೆ ಹೋಗಿರೋದಿಲ್ಲ ಬಿಡಿ. ಇನ್ನು ಕುಣಿಗಲ್ ರಂಗನಾಥ್ ಅವರಾಗಿರ್ಬೋದು, ಗಾಣಿಗ ರವಿ ಅವರಾಗಿರ್ಬೋದು, ಹೀಗೆ ನಯನ ಮೋಟಮ್ ಅವರಾಗಿರ್ಬೋದು, ಸಾಕಷ್ಟು ಜನ ಬರ್ಡೇ ಪಾರ್ಟಿಯ ನೆಪದಲ್ಲಿ DK ಶಿವಕುಮಾರ್ ಅವರ ಬಣದ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿದ್ರು. ಇಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟ್ ಅನ್ನ ಮಂಡನೆ ಮಾಡುವ ಮೂಲಕ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಎನ್ನುವಂತಹ ಮಾತುಗಳು ಇದೀಗ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನೋಡಿ, ಅವ್ರದೇ ದಾಟಿನಲ್ಲಿ ಹೇಳ್ಬೇಕಂದ್ರೆ, ಯಾವನ್ರಿ ಹೇಳಿದ್ದು ಬಜೆಟ್ ಆದ್ಮೇಲೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ? ಸೊ ಈ ರೀತಿಯ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಷ್ಟು ಸುಲಭಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡುವಂತಹ ರಾಜಕಾರಣಿ ಅಲ್ಲ ಸಿಎಂ ಸಿದ್ದರಾಮಯ್ಯನವರು. ಅಷ್ಟು ಸುಲಭಕ್ಕೆ ಅವರ ಸ್ಥಾನವನ್ನು ಬಿಟ್ಕೊಡುವಂತಹ ರಾಜಕಾರಣಿ ಅಲ್ಲ ಎನ್ನುವಂತಹ ರಾಜಕೀಯ ಪಂಡಿತರ ವಲಯ ಚರ್ಚೆಗಳು ಆಗ್ತಾ ಇರುವಂಥದ್ದು. ಮಗದೊಂದು ಕಡೆ DK ಶಿವಕುಮಾರ್ ನಾನೇನು ಯಾರಿಗೇನು ಕಮ್ಮಿ ಅಲ್ಲ ಎನ್ನುವಂತೆ, ನಾನು ಅಷ್ಟೇ ಈ ಬಾರಿ ನಾನೇನಾದ್ರೂ ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಮುಂದಿನ ಬಾರಿ ಇದು ಕೇವಲ DK ಶಿವಕುಮಾರ್ ಅವರು ಅನ್ಕೊಂಡ್ರು ಅಂತ ಅಲ್ಲ,
ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಫಾಲೋವರ್ಸ್ ಆಗಿರ್ಬೋದು ಅಥವಾ ಅವರು ನಂಬಿರುವ ಗುರು ವಲಯ ಆಗಿರ್ಬೋದು, ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಒಂದೇ, ಈ ಬಾರಿ ಏನಾದರೂ ಮುಖ್ಯಮಂತ್ರಿ ಆಗದೇ ಇದ್ದಂಥ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದೆಂದೂ ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಮಾತುಗಳನ್ನು ಸ್ವತಃ ಅವರ ಅಕ್ಕಪಕ್ಕ ಇರುವಂಥವ್ರು ಹೇಳ್ತಾ ಇರುವಂಥದ್ದು. ಜೊತೆಲಿ ನೋಡಿ ಎಚ್ ಸಿ ಬಾಲಕೃಷ್ಣ ಅವರು ಒಂದು ಮಾತು ಹೇಳ್ತಾರೆ, ಆ ಬರ್ಡೇ ಮುಗಿಸ್ಕೊಂಡು ಆ ಡಿನ್ನರ್ ಪಾರ್ಟಿ ಮುಗಿಸ್ಕೊಂಡು ಹೊರಗಡೆ ಬರಬೇಕಂದ್ರೆ ನಮ್ಮ ಸರ್ಕಾರ ಹಿಂಗೆ ಕಿತ್ತಾಡ್ಕೊಂಡು ಹೋಗ್ತಾ ಇದ್ರೆ 2028ಕ್ಕೆ ಯಾವುದೇ ಕಾರಣಕ್ಕೂ ಮತ್ತೆ ಅಧಿಕಾರಕ್ಕೆ ಬರುವಂಥ ಲಕ್ಷಣಗಳೇ ಇಲ್ಲ. ಹಂಗಾಗಿ ಎಲ್ಲ ಒಂದು ಕಡೆ ಈ ಬಾರಿ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಎನ್ನುವಂಥ ಮಾತುಗಳನ್ನು ಭಾಳ ಡೈರೆಕ್ಟಾಗಿ ಹೇಳ್ತಾರೆ. ಹೀಗೆ ಕುರ್ಚಿಯ ಕದನ, ಡಿ ಕೆ ಶಿವಕುಮಾರ್ ಅವರು ಕುರ್ಚಿಯ ಕದನ ಆಡ್ಕೊಂಡು ಬಂದು ಎರಡು ವರ್ಷದಿಂದ 2.5 ವರ್ಷಕ್ಕೆ ಬಂತು. 2.5 ವರ್ಷದಿಂದ ಈಗ 3ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥದ್ದು. ಇನ್ನು 2 ವರ್ಷ ಸರ್ಕಾರದ ಅವಧಿನಲ್ಲಿ ಇನ್ನು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ನಿಜಕ್ಕೂ ಗೊತ್ತಿಲ್ಲ. ಇದೇ ಸ್ಥಿತಿ ಮುಂದುವರೆದರೆ ಅದೇ ಎಚ್ ಸಿ ಬಾಲಕೃಷ್ಣ ಅವರು ಶಾಸಕ, ಮಾಗಡಿಯ ಬಾಲಕೃಷ್ಣ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದಾಗೆ ಇದೇ ರೀತಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಮುಂದುವರೆದಿದ್ದೇ ಆದ ಪಕ್ಷದಲ್ಲಿ 2028ಕ್ಕೆ ಕಾಂಗ್ರೆಸ್ ಕಾಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. 2028ಕ್ಕೆ ಕಾಂಗ್ರೆಸ್ ನಾಪತ್ತೆ. ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಹೇಳಿದ್ರಲ್ಲ, 2028ಕ್ಕೆ ರಾಜ್ಯದಲ್ಲಿ ಇದೇ ರೀತಿ NDA ಪಕ್ಷ ಅಧಿಕಾರಕ್ಕೆ ಬರುತ್ತೆ, JDS ಮತ್ತು BJP ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂಥ ಮಾತು ಹೇಳಿದ್ರಲ್ಲ, ಅದು ನಿಜ ಆದರೂ ಕೂಡ ಇಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗೆ? ಬಜೆಟ್ ಆದ ನಂತರ CM ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಡಿ ಕೆ ಶಿವಕುಮಾರ್ ಅವರು ಈ ಅವಧಿನಲ್ಲಿ ಮುಖ್ಯಮಂತ್ರಿ ಆಗದೇ ಇದ್ದಂಥ ಪಕ್ಷದಲ್ಲಿ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಬರುತ್ತಾ? ಹಾಗಾದ್ರೆ 2028ಕ್ಕೆ ಯಾವ ಸರ್ಕಾರ ಬರುತ್ತೆ? ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಾಗೆ NDA ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸತಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.